ಇನ್ನು 4ನೇ ದಿನಕ್ಕೆ ಕಾಲಿಟ್ಟಿದೆ ಅಂಗನವಾಡಿ ಕಾರ್ಯಕರ್ತರ ಧರಣಿ. ಈಗ ಧರಣಿಯನ್ನ ಹತ್ತಿಕ್ಕಲು ಮುಂದಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಪೊಲೀಸರ ವಿರುದ್ಧ. ಇನ್ನು ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಇನ್ನು ಇದುವರೆಗೂ ಸರ್ಕಾರ ಯಾವುದೇ ಭರವಸೆ ಕೊಟ್ಟಿಲ್ಲ, ಭರವಸೆ ಕೊಡದೆ ಹತ್ತಿಕ್ಕಲು ಮುಂದಾಗ್ತಾ ಇದ್ದಾರೆ ಅಂತ ಸರ್ಕಾರ ಈಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಈಗ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು. ಇನ್ನು ಪ್ರತಿಭಟನೆಗೆ ಅವಕಾಶವಿಲ್ಲ, ಖಾಲಿ ಮಾಡುವಂತೆ ತಾಕೀತು ಮಾಡ್ತಾ ಇದ್ದಾರೆ. ಶಾಮಿಯಾನದವರೆಗೂ ಕೂಡ ಪೊಲೀಸರು ಹೆದರಿಸ್ತಾ ಇದ್ದಾರೆ ಎಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಾಳೆ ಪ್ರತಿಭಟನೆ ನಿಲ್ಲಿಸದಿದ್ರೆ ಎಫ್ಐಆರ್ ಮಾಡೋದಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ಈಗ 4ನೇ ದಿನಕ್ಕೆ ಕಾಲಿಟ್ಟಿದೆ ಅಂಗನವಾಡಿ ಕಾರ್ಯಕರ್ತರ ಧರಣಿ. ಈಗ ನಾಳೆಗೆ ಬಂದ್ ಮಾಡ್ಬೇಕಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗ್ತದೆ ಅಂತ ಬೆದರಿಸ್ತಾ ಇದ್ದಾರೆ ಕೂಡ. ಅಂಗನವಾಡಿ ಕಾರ್ಯಕರ್ತರ ವಿರುದ್ಧ ಕನಿಷ್ಠ ವೇತನ ಕೊಡಬೇಕು ಅಂತ ಅಂಗನವಾಡಿ ಕಾರ್ಯಕರ್ತರು ಧರಣಿ ನಡೆಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಭರವಸೆ ಕೊಡೋದು ಹತ್ತಿಕ್ತಾ ಇದೆ. ಈ ಬಗ್ಗೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಈಗ ಅಂಗನವಾಡಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೆಲಸಗಳಾಯ್ತು, ಈ ಸಲ ಬೇರೆ ಕೆಲಸಗಳು ನಡೀತಾ ಇದೆ, ಏನ್ ಹೇಳ್ತೀರಾ ನೀವು? ಕುಮ್ಮಕ್ಕು ಅಂತ ನಾನು ಇಷ್ಟಪಡ್ತೀನಿ ಸರ್. ಹೆಣ್ಮಕ್ಳಿಗೆ ಮಾಡ್ತಕ್ಕಂಥ ಒಂದು ದೌರ್ಜನ್ಯ ಇದೆ ಸರ್ಕಾರ. ಯಾಕಪ್ಪ ಅಂದ್ರೆ ಹೆಣ್ಮಕ್ಳು ಪರವಾಗಿ ಬರ್ತೀವಿ ಅಂತ ದೊಡ್ಡ ಭಾಷಣ ಬಿಗಿತೀರಲ್ಲ, ಇದನ್ನೇ ಹೆಣ್ಮಕ್ಳು ಪರವಾಗಿ ನೀವು ಮಾಡ್ತಾ ಇರೋ ಸರ್ಕಾರದವರು ಯಾವ ರೀತಿ ತಗೊಳ್ತಿದ್ದಾರೆ ಅಂತಂದೇಳಿ ನೋಡಿ. ದೇಶದ ಜನ ನೋಡ್ತಾ ಇದಾರೆ, ರಾಜ್ಯದ ಜನ ನೋಡ್ತಾ ಇದಾರೆ ನಿಮ್ಮ ಅವತಾರನ. ಯಾಕಪ್ಪ ಅಂದ್ರೆ ನಾವು ಸರ್ಕಾರ 136 ಸೀಟ್ ಬಂದಿದ್ದೀವಿ ಅಂತಂದೇಳಿ ದೊಡ್ಡ ಮಟ್ಟದಲ್ಲಿ ನಾವು ಸರ್ಕಾರ ಮಾಡ್ತೀವಿ ಅಂತಂದೇಳಿ ಆ ಬಿಟ್ಟಿ ಗ್ಯಾರಂಟಿಗಳು ಮಾಡಿ ಜನಕ್ಕೆಲ್ಲ ಉದ್ಯೋಗ ಇಲ್ದವರಿಗೆಲ್ಲ ದುಡ್ತಿದಿರಲ್ಲ. ನಮ್ಮ ಕಾರ್ಯಕರ್ತರು ಮೈ ಬುಗ್ಸಿ ಕೆಲಸ ಮಾಡ್ತಿದೀವಿ, ಮೈ ಬಗ್ಸಿ ಎಲ್ಲ ನಾವು ಮೂಳೆ ಎಲ್ಲ ಮುರ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಅವ್ರಿಗೆ ಕೇಳ್ತಕ್ಕಂಥದ್ದು ನಾವು ಕನಿಷ್ಠ ಕೂಲಿ ಅಂತಂದ್ರೆ ಸರ್ಕಾರದ ಏನು ಕನಿಷ್ಠ ವೇತನ ಇದೆ ಆ ಕನಿಷ್ಠ ವೇತನ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಆ ಕನಿಷ್ಠ ವೇತನ ಕೇಳಕ್ ಬಂದ್ರೆ ನಿಮಗೆ ಕೊಡಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಬರಿದಾಗಿದೆ, ಅದ್ ನೀವು ಬರ್ಸಕ್ಕಾಗಲ್ಲ ಅಂತಂದೇಳಿ ಈ ತರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾ ಇದೀರಾ. ಆ ದೌರ್ಜನ್ಯಕ್ಕೆ ನಾವೇನು ಎದುರಲ್ಲ. ನಮ್ಮ ಬೇಡಿಕೆ ಏನಿದೆ ಅದು ಈಡೇರೋವರೆಗೂ ನಾವ್ ಇಲ್ಲಿಂದ ಕದ್ಲಲ್ಲ. ಇಡೀ ನಮ್ಮನ್ನ ಜೈಲಿಗೆ ಹಾಕೊಂಡಿದ್ರು, ಆಚೆ ಈಚೆ ಎಲ್ಲ ನಮ್ಮನ್ನ ಓಡಾಡಿಸಿದ್ರು. ಯಾವುದೇ ಒಂದು ಮಹಿಳೆಯನ್ನ ಈ ದೇಶದ ಕಾನೂನಿನ ನೆಲೆಗಟ್ಟಿನಲ್ಲಿ ನಮ್ಮನ್ನ ಹಿಂಸಿಸಬಾರ್ದು, ಎಲ್ಲೇ ಸಂಚಾರ ಕೂಡ ಕಳಬಾರ್ದು. ಹಾಗೇನಿರುತ್ತೆ ನಮ್ಮನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ಲಿ, ನಮ್ಮ ಇದನ್ನ ಮಾಡ್ತೀವಿ. ಇಲ್ಲಿವರೆಗೂ ಪಂಚಾಯತ್